ಮೈಸೂರಿನ ಕೆಸರೆ ಬಡಾವಣೆಯಲ್ಲಿ ಅಗ್ನಿ ಅವಘಡ ಆಗಿದೆ. ಹಳೆ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ದಂತಹ ಗೋದಾಮದು. ಆ ಗೋದಾಮಿನಲ್ಲಿ ಅಗ್ನಿ ಅವಘಡ ಆಗಿರೋದು. ಹೈವೇ ಸಮೀಪವೇ 4ಕ್ಕೂ ಹೆಚ್ಚು ಗೋದಾಮು ಬೆಂಕಿಗೆ ಆಹುತಿಯಾಗಿದೆ. 4ಕ್ಕೂ ಅಧಿಕ ಗೋದಾಮಿದೆ. ತಾಮ್ರದ ತಂತಿ ತೆಗೆಯೋದಕ್ಕೆ ಕೆಲಸಗಾರನೇ ಬೆಂಕಿ ಹಚ್ಚಿರುವ ಶಂಕೆ ಇದೆ. ಮುಬಾರಕ್ ಎಂಬಾತನ ಮೇಲೆ ಮಾಲೀಕ ನವಾಜ್ ಸದ್ಯ ಆರೋಪ ಮಾಡ್ತಿದ್ದಾರೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಹರಸಾಹಸ ಪಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 4ಕ್ಕೂ ಅಧಿಕ ಗೋದಾಮಿಗೆ ಈ ರೀತಿ ಬೆಂಕಿ ಹೊತ್ಕೊಂಡಿರೋದು. ಬೆಂಕಿ ಹೊತ್ಕೊಂಡಿದೆ ಅನ್ನೋ ವಿಚಾರ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ಪಕ್ಕವೇ ಈ ಗೋದಾಮಿದೆ. ಬೆಂಕಿ ಹಾಕದಂತೆ ನಾವೆಲ್ಲರೂ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ತಾಮ್ರ ತೆಗೆಯಲು ಬೆಂಕಿ ಹಚ್ಚಿದ್ದಾನೆ ಅಂತ ಈಗ ಆರೋಪ ಮಾಡ್ತಾ ಇದ್ದಾರೆ ಮಾಲೀಕ ನವಾಜ್. ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾತ್ರಿ ಆದಂತಹ ಭಾರಿ ಅಗ್ನಿ ಅವಘಡ ಇದು. 4ಕ್ಕೂ ಅಧಿಕ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಮೈಸೂರು ಬೆಂಗಳೂರು ಹೆದ್ದಾರಿ ಸಮೀಪದಲ್ಲಿರುವಂತಹ ಗೋದಾಮು. ಹಳೆಯ ವಸ್ತುಗಳನ್ನ ಇದೇ ಗೋದಾಮಿನಲ್ಲಿ ಸಂಗ್ರಹಿಸಿಡಲಾಗುತ್ತಂತೆ. ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲೇ ಬೆಂಕಿ ವ್ಯಾಪಿಸಿರೋದು. ಅಗ್ನಿಶಾಮಕ ದಳದ ಸಿಬ್ಬಂದಿಯೂ ಕೂಡ ಬೆಂಕಿಯನ್ನ ಸದ್ಯ ನಂದಿಸಿದ್ದಾರೆ. 3 ಗಂಟೆ ನೈಟ್ಗೆ ಸರ್ ಗೊತ್ತಾಗಿರೋದು ನಮಗೆ ಈ ಥರ ಬೆಂಕಿ ಹತ್ಬಿಟ್ಟಿದೆ ಅಂತ. ಬಂದು ನೋಡಿದಾಗ ಎಲ್ಲ ಹತ್ಕೊಂಡಿತ್ತು. ಅವಾಗ ಬಂದು ನೋಡಿದ್ರೆ ಅಲ್ಲಿಂದ ಅದು ಬೆಂಕಿ ಬಂದಿರೋದು ಸರ್. ಅದು ಆ ಕಬ್ಬಣ ಸುಟ್ಟಕ್ಕೆ ಹೋಗಿ ಅವನು ಅದೆಲ್ಲ ಅದಾಗ್ಬಿಟ್ಟಿರೋ. ಟೋಟಲ್ 15 ಎಲ್ಲ ಇದಾಗಿದೆ. ನಂದು 4 ಗುಡ ನಂದು ಇದಾಗ್ಬಿಡಿ ಫುಲ್ ಬರ್ನ್ ಆಗ್ಬಿಡಿ ಸರ್. ನಂದು ಇದೆಲ್ಲ ಪ್ಲಾಸ್ಟಿಕ್ ರಾ ಮೀಟರ್ ಇದ್ದು ಸೋಫಾ ಫ್ಯಾಕ್ಟ್ರಿ ಇತ್ತು. ಹಿಂದ್ಗಡೆ ಇದೆಲ್ಲ ಪ್ಲೇವುಡ್ ಫ್ಯಾಕ್ಟ್ರಿ ಎಲ್ಲ ಇತ್ತು ಸರ್. ಅದೆಲ್ಲ ಇದಾಗ್ಬಿಟ್ಟಿದೆ ಸರ್ ಟೋಟಲ್ ಆಗಿ. ಸರ್ ಡೈಲಿ ಅವರು ನೈಟಲ್ಲಿ ಏನು ಮಾಡ್ತಾರೆ ಗೊತ್ತಾ, ಕಬ್ಬಣದ ಮೇಲೆ ಒಂದು ಫೈಬರ್ ಬರ್ತದೆ. ಆ ಸುಡಕ್ಕೆ ಏನು ಮಾಡ್ತಾರೆ ಡೈಲಿ ನೈಟಲ್ಲಿ ಬೆಂಕಿ ಹಾಕ್ಬಿಡ್ತಾರೆ ಅವರು. ಲಿವೇಟ್ ಅವರೆಲ್ಲ ಕಡಿದು ಹೇಳಿದ್ರು. ಆ ಹಳ್ಳಿಯವರೆಲ್ಲ ಬಂದು ಇದು ಮಾಡ್ತಾ ಇದ್ರು ಈ ಥರ ಸುಡಿಸ್ಬೇಡಿ ಅಂತ. ಅವಾಗ ನಾವು ಲಿವೇಟ್ ಎಲ್ಲ ಒಡ್ಗೆ ಹಾಕ್ಬಿಟ್ಟು ಸುಟ್ಟು ಬೇಡ ಅಂತ ನಾವು ಹೇಳಿದ್ರು. ಅವನೇನು ಮಾಡ್ತಾ ಇದ್ದ, ನಾವೆಲ್ಲ ಗೋಡನ್ ಎಲ್ಲ ಇಲ್ಲಿ 6 ಗಂಟೆ 7 ಗಂಟೆ ಕ್ಲೋಸ್ ಆಗ್ಬಿಡೋದು. ನಮ್ದೆಲ್ಲ ಹೊಂಟೋಗ್ಬಿಡ್ತೀವಿ. ಬನ್ನಿಮಂಟಪ ಅಗ್ನಿಶಾಮಕ ಠಾಣೆಗೆ ಸುಮಾರು 4.25 ತಾಸಿಗೆ ಒಂದು ಅಗ್ನಿ ಅನಾಹುತವಾಗಿದೆ. ಹಳೆ ಕೆಸರು ಹತ್ರ ಇರುವಂತಹ ಗುಜಿನಲ್ಲಿ ಫೈರ್ ಆಗಿದೆ ಅಂತ ಮಾಹಿತಿ ಬರುತ್ತೆ. ಆ ಸಮಯದಲ್ಲಿ ನಮ್ಮ ಅಗ್ನಿಶಾಮಕ ಸಿಬ್ಬಂದಿಗಳು ವಾಹನ ಜೊತೆ ಟರ್ನ್ಔಟ್ ಆಗಿ ನೋಡಿದಾಗ ಟೈರ್ಗೆ ಬೆಂಕಿಯಾಗಿದ್ದು ಜೋರಾಗಿ ಹೊಗೆ ಬರ್ತಾ ಇರುವಂಥ ಕಾರಣ ನಾವು ಬೆಂಕಿಯನ್ನು ಸರಿಯಾಗಿ ಒಂದೇ ಸರ್ತಿ ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ ಹೇಳ್ಕೊಂಡು ದೊಡ್ಡದಾಗಿ ಆಗಿರ್ಬೋದು ಅಂತ ಒಂದು ಅಂದಾಜಿಸ್ಕೊಂಡು 2 ಅಗ್ನಿಶಾಮಕ ವಾಹನ ವಾಟರ್ ಬೌಸರ್ ಅಂತ ಹಾಗೂ ಇನ್ನೊಂದು ವಾಟರ್ ಟೆಂಡರ್ 3 ಅಗ್ನಿಶಾಮಕ ವಾಹನಗಳಿಗೆ ಟರ್ನ್ಔಟ್ ಆಗಿ ಬೆಂಕಿಯನ್ನು ಹಾರಿಸುವಂಥ ಕ್ರಮವನ್ನು ಕೈಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.